ಓಕೆ, ಧನ್ಯವಾದಗಳು. ನಾರಾ ಭರತ್ ರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಳ್ಳಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅಧಿಕಾರಿಗಳು, ವೈದ್ಯರು ಹಾಗೂ ಸಿಬ್ಬಂದಿಗಳು ಬೇಜವಾಬ್ದಾರಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಂಡ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. ಕೂತ್ಕೊಳ್ಳಿ 5 ನಿಮಿಷ. ಯಶವಂತ ಗೌಡ್ರು 5 ಮಿನಿಟ್ಸ್. ಅಧ್ಯಕ್ಷರೇ, ವೈದ್ಯಕೀಯ ಸಚಿವರ ಪರವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ. ಸದಸ್ಯರು ಏನಾದರೂ ಮಾಹಿತಿಯನ್ನು ಕೇಳುವಂತಿದ್ರೆ ಕೇಳ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ನಾನು ಯಾವತ್ತು ಈ ಬಿಮ್ಸ್ಗೆ, ಬಳ್ಳಾರಿ ಮೆಡಿಕಲ್ ಸೆಂಟರ್ ಆ್ಯಂಡ್ ರಿಸರ್ಚ್ ಸೆಂಟರ್ಗೆ ನಾನು ವಿಸಿಟ್ ಮಾಡಿದಾಗ, ಯಾಕಂದರೆ ಭಾಳಷ್ಟು ಈಗ ನಮ್ಮ ಸುತ್ತಮುತ್ತಲಿನ ಆಂಧ್ರ ಗಡಿಭಾಗದಿಂದ, ಕರ್ನೂಲಿಂದ, ಅನಂತಪುರಿಂದ, ವಿಜಯನಗರ ಜಿಲ್ಲೆಯಿಂದ, ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಿಂದ, ಬಳ್ಳಾರಿ ರೂರಲ್ ವಿಧಾನಸಭಾ ಕ್ಷೇತ್ರದಿಂದ, ಕಂಪ್ಲಿಯಿಂದ ಭಾಳಷ್ಟು ಜನರು ಈ ಬಿಮ್ಸ್ಗೆ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಬಿಮ್ಸಲ್ಲಿ ಏನು ನಡೀತಿದೆ ಅಂತಂದರೆ, ಪೇಷಂಟ್ಗಳು ನಾವು ಬಿಮ್ಸ್ಗೆ ಹೋದರೆ ನಾವು ಜೀವನ ಸತ್ತೋಗ್ತೀವಿ. ಇವತ್ತೆಂಥ ಪರಿಸ್ಥಿತಿ ನಮ್ಮ ಬಳ್ಳಾರಿ ಬಿಮ್ಸಲ್ಲಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಇಷ್ಟಕ್ಕೆ ಮುಂಚೆ ಭಾಳ ಪ್ರೆಸ್ಟೀಜಿಯಸ್ ಆಗಿ ನಮ್ಮ ಬಳ್ಳಾರಿ ವಿಮ್ಸ್ ಅಂತಿತ್ತು. ಇಷ್ಟಕ್ಕೆ ಮುಂಚೆ ವಿಮ್ಸ್ ಅಂದರೆ ಅಲ್ಲಿ ಆರೋಗ್ಯ ಏನೇನ ಟ್ರೀಟ್ಮೆಂಟ್ ಬೇಕಂದ್ರೆ ವಿಮ್ಸ್ಗೆ ಹೋದರೆ ನಮ್ಮ ಕುಟುಂಬದವರು ಬದುಕಿ ಬರ್ತಾರಂತ ಏನು ನಂಬಿಕೆ ಅವತ್ತು ನಮ್ಮ ರಾಜ್ಯ ಜನತೆಗಿತ್ತು, ಅದು ಇವತ್ತು ಹೋಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸಭಾಧ್ಯಕ್ಷರೇ. ಯಾಕೆ ನಾವು ಪ್ರತಿ ವರ್ಷ ನಮ್ಮ ಸರ್ಕಾರದಿಂದ 150ರಿಂದ 200 ಕೋಟಿ ನಾವು ಬಿಮ್ಸ್ಗೆ ಬಿಡುಗಡೆ ಮಾಡ್ತಿದ್ದೀವಿ. ಆದರೂ ಇವತ್ತಲ್ಲಿ MRI ಆಗಲಿ, CT ಸ್ಕ್ಯಾನ್ ಆಗಲಿ, ಎಕ್ಸ್ರೇ ಆಗಲಿ, ಎಕ್ವಿಪ್ಮೆಂಟ್ಸ್ ಏನು ಕ್ಯಾನ್ಸರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಎಲ್ಲ ದುರಸ್ತಿಯಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸಭಾಧ್ಯಕ್ಷರೇ. ಅದರ ಜೊತೆಗೆ ಡಯಾಲಿಸಿಸ್, ನಮಗೆ ಅಲ್ಲಿ ಬಿಮ್ಸಲ್ಲಿ 14 ಡಯಾಲಿಸಿಸ್ ಏನು ನಮಗೆ ಯಂತ್ರಗಳು ಇದ್ರೂ ಇವತ್ತು ನಾವು ಅಲ್ಲಿ ಯೂಸ್ ಮಾಡ್ತಿರೋದು 4 ಜನ. ಇವತ್ತು ಬಡ ಜನ ಡಯಾಲಿಸಿಸ್ ಮಾಡ್ಕೋಬೇಕಂದ್ರೆ ಸಾವಿರಾರು ರೂಪಾಯಿ ನಾವು ಕಟ್ಟಿ ಬೇರೆ ಕಡೆ ಹೋಗೋಕ್ಕಾಗಲ್ಲ ಪ್ರೈವೇಟ್ ಅಂತೇಳಿ ಈ ಗೌರ್ಮೆಂಟಲ್ಲಿ ಬಂದಾಗ ನಾನು ಹೋದಾಗ ಅವ್ರು ಹೇಳ್ತಾರೆ, ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಸರ್, ನೀವೆಲ್ಲ ನಮ್ಮನ್ನ ಇಷ್ಟು ಪೀಡಿಸ್ಕೊಂಡು ತಿಂತಿದ್ರಿ, ಅದೇ ನಮಗೆ ದುಡ್ಡಿದ್ದಿದ್ರೆ ನಾವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾವು ನೋಡಿಸ್ಕೊಂತಿದ್ದೀವಿ ಅಂತೇಳಿ ಅವರು ಕಣ್ಣೀರು ತೆಗೆದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ. ಅವತ್ತು ನನಗೊಂದು ಮನಸ್ಸಲ್ಲಿ ಅನಿಸ್ತು, ಇಷ್ಟೆಲ್ಲ ಅಧಿಕಾರ, ಇಷ್ಟೆಲ್ಲ ಒಂದು ಸರ್ಕಾರ, ಇವೆಲ್ಲ ನಾವು ಇಟ್ಕೊಂಡು ಒಂದು ಬಡ ಜನರಿಗೆ ಪ್ರಾಣವನ್ನು ಕಾಪಾಡಕ್ಕೆ ಆಗ್ತಾ ಇಲ್ಲ. ನಮಗೆ ಈ ಅಧಿಕಾರ, ಈ ದುಡ್ಡು, ಸರ್ಕಾರದಲ್ಲಿ ದುಡ್ಡು ಇವೆಲ್ಲ ಬೇಕಾಗುತ್ತಾ ಅಂತೇಳಿ ನನ್ನ ಮನಸ್ಸಲ್ಲಿ ಒಂದು ಇದು ಬಂತು ಅಧ್ಯಕ್ಷರೇ. ಅಲ್ಲಿ ಇನ್ನೊಂದು, ನಾವು ಮೆಡಿಸಿನ್ಸ್ ಆಗಿರ್ಬೋದು, ಮೆಡಿಸಿನ್ಸ್ಗೋಸ್ಕರ ಪ್ರತಿ ವರ್ಷ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸಿನ್ಸ್ ಅನ್ನು ಬಿಮ್ಸ್ ಅಲ್ಲಿ ತಗೊಂತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದ್ರೆ ನಾನು ವಿಸಿಟ್ಗೆ ಹೋದಂತ ಸಮಯದಲ್ಲಿ ಪ್ರತಿಯೊಬ್ಬರು, ನಾನು 20 ಜನರಿಂದ 30 ಜನರಿಗೆ ಪ್ರತಿಯೊಬ್ಬರು ಕೇಳಿದಾಗೂ ನನಗೆ ಹೊರಗೆ ಮೆಡಿಸಿನ್ ಅನ್ನು ಬರ್ಕೊಟ್ಟಿದ್ದಾರೆ, ಇಷ್ಟು ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಇಂಜೆಕ್ಷನ್ 3,000ರಿಂದ 4,000 ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತಾನ, ನನ್ನ ಸಂಬಳನೇ ಪ್ರತಿ ತಿಂಗಳು 10,000 ರೂಪಾಯಿ ಇದೆ, ನಾನು ಹೆಂಗ್ ಕೊಂಡ್ಕೋಬೇಕು, ನಾನು ಹೆಂಡ್ತೀನಿ ಹೆಂಗ್ ಬದುಕಿಸ್ಬೇಕಂತೇಳಿ ನೀವೇ ತಿಳಿಸ್ರಿ ಅಂತೇಳಿ ನನ್ನ ಮುಂದೆ ಪ್ರಶ್ನೆ ಮಾಡಿದಾಗ ಈ ಫೋಟೋನ ನಾನು ತಗೊಂಡು ಬಂದಂಥವ್ನು. ಅವನ್ನು ಈ ಮೆಡಿಸಿನ್ ಆ ಟೈಮಲ್ಲಿ ನಾನು ಡೈರೆಕ್ಟರ್ ಕೇಳಿದಾಗ ಚೀಫ್ ಫಾರ್ಮಸಿಸ್ಟ್ ಮೇಲೆ ಹಾಕ್ತಾರೆ, ಚೀಫ್ ಫಾರ್ಮಸಿಸ್ಟ್ ಇದಕ್ಕೆ ಇನ್ಚಾರ್ಜ್ ಅಂತೇಳಿ. ಮತ್ತೆ ಅದರ ಜೊತೆಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಕೂಡ ನಾನಲ್ಲಿ ಇದಕ್ಕೆ ಹೋದಾಗ ಬ್ಲಡ್ ಟೆಸ್ಟ್ ಕೂಡ ಪ್ರತಿಯೊಂದು ಯಾವುದು ನಮ್ಮ ಬಿಮ್ಸ್ ಅಲ್ಲಿ ಮಾಡಿಸಿದ್ದಂಥವಲ್ಲ, ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಡಾಕ್ಟರ್ಗಳು ಕಳಿಸ್ಕೊಟ್ಟು ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡಕ್ಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ, ಅಧ್ಯಕ್ಷರೇ. ಯಾಕಂದ್ರೆ ಇವತ್ತು ಬೆಳಗ್ಗಿನ ನಾವು ಹಗಲೇ ಕಗ್ಗೊಲೆ ಅಂತ ಹೇಳ್ತಾರಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಬಿಮ್ಸ್ ಅಲ್ಲಿ ನಡೀತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಏನು ಇವತ್ತು ಬಹಳಷ್ಟು ವರ್ಷಗಳಿಂದ ಏನು ಯಾರು ಅದಕ್ಕೆ ಸೂಕ್ತವಾಗಿ ಆ ಜಾಗದಲ್ಲಿ ಕುಂತ್ರೆ ಕೆಲಸ ಆಗುತ್ತೋ ಅಂತವ್ರನ್ನ ತೆಗೆದಾಕಿ ಈ ಟೆಂಪ್ರವರಿಯಲ್ಲಿ ತಗೊಂಡು ಇಷ್ಟಾನುಸಾರವಾಗಿ ಏನ್ ಮಾಡ್ಬೇಕಂತೇಳಿ ಅವರು ದುಡ್ಡು ದುಡಿಬೇಕಂತೇಳಿ ಏನು ಇವತ್ತೊಂದು ಅಲ್ಲೊಂದು ಟೀಮ್ ಅನ್ನು ಮಾಡ್ಕೊಂಡು ಆ ಬಿಮ್ಸನ್ ಇವತ್ತು ಭ್ರಷ್ಟಾಚಾರ ಕೂಪಕ್ಕೆ ಒಂದು ತಲುಪ್ತಿದ್ದಾರೆ. ಇವತ್ತು ನಾವು ಕಣ್ಣು ಮುಂದೆನೆ ನೋಡ್ಬೋದು ಸಭಾಧ್ಯಕ್ಷರೇ, ಬಿಮ್ಸ್ ಅಲ್ಲಿ ತಾವು ನನ್ನ ಸ್ವಂತ ಕುಟುಂಬದವ್ರನ್ನು ಕೂಡ ನಾನು ತಗೊಂಡು ಹೋಗೋಕೆ ಭಯ ಬೀಳೋ ಅಂತ ಪರಿಸ್ಥಿತಿ ಇವತ್ತು ಬಳ್ಳಾರಿ ಬಿಮ್ಸ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ದಯಮಾಡಿ ಇಷ್ಟೆಲ್ಲ ಅವ್ಯವಹಾರ ಎಲ್ಲ ಫೈಲ್ ನನ್ನ ಹತ್ರ ಇದೆ ಸಭಾಧ್ಯಕ್ಷರೇ. ಏನು ಎಷ್ಟು ಅವ್ಯವಹಾರ ನಡೆದಿದೆ, ಈ ಔಟ್ಸೋರ್ಸಿಂಗ್ ಅಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ, ಎಷ್ಟು ಮಂದಿ ಡಾಕ್ಟರ್ಗಳು ಬಿಮ್ಸ್ಗೆ ಬರ್ತಿದ್ದಾರೆ, ಚೆಕ್ ಅಲ್ಲಿ ಬೆಳಿಗ್ಗೆ ಸೈನ್ ಹಾಕಿ ಅವ್ರ ಸ್ವಂತ ಕೆಲಸಕ್ಕೆ ಸ್ವಂತ ಹಾಸ್ಪಿಟಲ್ಗೆ ಎಷ್ಟು ಮಂದಿ ಡಾಕ್ಟರ್ಗಳು ಹೋಗ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ದಾಖಲೆ ಇಲ್ಲಿದೆ.
ನಾನು ನಿಮಗೆ ನಾನು ಒಂದೇ ನನ್ನ ಬೇಡಿಕೆ ಏನಂತ ಹೇಳ್ತಿದ್ದೀನಿ ಅಂತಂದ್ರೆ, ಬಿಮ್ಸ್ಗೆ ಅತಿ ಶೀಘ್ರದಲ್ಲಿ ಒಂದು ತನಿಖಾ ತಂಡವನ್ನು ತಾವು ಕಳಿಸ್ಬೇಕು. ಯಾರು ತಪ್ಪಿಸ್ತಿದ್ದಾರೋ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಯಾಕಂದ್ರೆ ಯಾವುದೋ ಒಂದು ರೋಡ್ ಕೆಲಸದಲ್ಲೋ ಇನ್ನೊಂದು ಕೆಲಸದಲ್ಲೋ ಏನೋ ತಪ್ಪು ಮಾಡಿದ್ರೆ ನಾವಾಗ್ಲಿ ನೀವಾಗ್ಲಿ ಕ್ಷಮಿಸ್ಬೋದು ಅಧ್ಯಕ್ಷರೇ, ಆದ್ರೆ ಇಲ್ಲಿ ಪ್ರಾಣದ ಜೊತೆ ಅವ್ರು ಆಟ ಆಡ್ತಿದ್ದಾರೆ. ಈ ಪ್ರಾಣ ಎಷ್ಟು ಕೋಟಿ ಕೊಟ್ಟರು ನಾವು ತಿರುಗಿ ತಗೊಂಡು ಬರಕ್ ಆಗಲ್ಲ. ದಯವಿಟ್ಟು ನಾನು ಇವತ್ತು ಈ ನಿಮಗೆ ಏನು ನಿಮ್ಮ ಮೂಲಕ ನಮ್ಮ ಮಿನಿಸ್ಟರ್ ಅವ್ರಿಗೆ ಕೋರ್ಕೊಳ್ಳೋದು ಏನಂತಂದ್ರೆ, ದಯಮಾಡಿ ಆ ಬಿಮ್ಸಿನ ಡೈರೆಕ್ಟರ್ ಯಾರಿದ್ದಾರನೋ ಅವ್ರನ್ನ ತಕ್ಷಣವೇ ಸಸ್ಪೆಂಡ್ ಅನ್ನು ಮಾಡಿ ತನಿಖಾ ಅನ್ನೋ ಕಮಿಟಿಯನ್ನು ತಾವು ಅತಿ ಶೀಘ್ರದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಬಳ್ಳಾರಿಗೆ ಕಳಿಸ್ಕೊಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ದಯಮಾಡಿ ಇವತ್ತು ಅಣ್ಣ ಸುಧಾಕರಣ್ಣ, ಪ್ರಾಣದ ವಿಚಾರಣ ಮಾತಾಡಿ. ದಯಮಾಡಿ ಇವತ್ತು ಎಲ್ಲರೂ ಇಲ್ಲಿಗೆ ಬರೋ ಜನತೆ, ಇನ್ನೊಬ್ರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿ SC ST ಜನಾಂಗ ಇದ್ದವರು. ಇವತ್ತು ಆ ಬಿಮ್ಸ್ಗೆ ನಾನು ಹೋದಾಗ ನಾವು ಅಲ್ಲಿ ಡಯಾಲಿಸಿಸ್ ಆಗಿರ್ಬೋದು, ಇನ್ನೊಂದು ಟ್ರೀಟ್ಮೆಂಟ್ ಆಗಿರ್ಬೋದು, ನಮ್ಮ SC ST ಅವ್ರಿಗೆ ಬಹಳ ನಾವು ಫ್ರೀಯಾಗಿ ಮಾಡ್ಬೇಕಾಗತ್ತೆ, ನಾವು ಫ್ರೀಯಾಗಿ ಮಾಡ್ತೀವಿ ಸಭಾಧ್ಯಕ್ಷರೇ. ಆದರೆ ಒಂದು ಹೆಣ್ಮಗಳಲ್ಲಿ ಡೆಲಿವರಿಗೆ ಬಂದಾಗ ನೀನು ಡೆಲಿವರಿ ಆಗಿದೆ, ನಿನಗೆ ಮದುವೆ ಆಗಿರುತ್ತೆ, SC ST ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ತಂದೆಯವ್ರ ಹೆಸರಲ್ಲ ನಿಮ್ಮ ಗಂಡನ ಹೆಸರು ಇರಬೇಕು, ಅವಾಗೇ ಇದು ಈ ಸರ್ಟಿಫಿಕೇಟ್ ಚೆಲ್ಲುತ್ತೆ ಅಂತ ಹೇಳಿ ಅವರಲ್ಲಿ ಹೇಳ್ತಾರೆ. ಒಂದು ರೀತಿಯಲ್ಲಿ ಬಿಮ್ಸ್ ಅಲ್ಲಿ SC ST ಜನಾಂಗದ ಮೇಲೆ ಅಟ್ರಾಸಿಟಿ ಕೂಡ ನಡೀತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ನಾನು ಮದುವೆ ಮಾಡ್ಕೊಂಡ್ರೆ ನನ್ನ ಕುಲ ಬದಲಾಗುತ್ತಂತೇಳಿ ಯಾರ ರಾಜ್ಯಾಂಗದಲ್ಲಿ ಇಲ್ಲ ಅಂತೇಳಿ ನನಗೆ ಗೊತ್ತಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಅಮಾಯಕರಲ್ಲಿ ಬಂದಾಗ ಆ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ತಂದೆ ಜಾಗದಲ್ಲಿ ನಿಮ್ಮ ಗಂಡನ ಹೆಸರು ಇರಬೇಕು, ಇಲ್ಲಾಂದ್ರೆ ನೀನು ದುಡ್ಡು ಕಟ್ಟಬೇಕಂತೇಳಿ ಈ ರೀತಿಯಲ್ಲಿ SC ST ಜನಾಂಗದ ಕೂಡ ಬಡ ಜನರನ್ನ ಇಷ್ಟು ತೊಂದರೆಗೆ ಯಾರು ಅವ್ರು ಮಾಡ್ತಿದಾರೋ ಇಂಥವ್ರನ್ನ ತಾವು ತಕ್ಷಣಕ್ಕೆ ಸಸ್ಪೆಂಡ್ ಅನ್ನು ಮಾಡಿ ಅವರ ಡೈರೆಕ್ಟರ್ನ ಮತ್ತೆ ತನಿಖೆಯನ್ನು ಅತಿ ಶೀಘ್ರದಲ್ಲಿ ತಾವು ಶುರು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಬೇಡ್ಕೊಂತಿದ್ದೇನೆ ಸಭಾಧ್ಯಕ್ಷರೇ. ಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಬಹಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಉತ್ತರದಲ್ಲಿ ಕೊಟ್ಟಿದ್ದೀವಿ, ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. 18/11/2024 ಮತ್ತು 2/12/2024 ಈ ಏನೇನು ಈಗ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಇದ್ರ ಬಗ್ಗೆ ಚರ್ಚೆಯಾಗಿ ಸುಧಾರಣೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಇಲ್ಲಿ ಉತ್ತರದಲ್ಲಿ ಅದನ್ನು ವಿವರವಾಗಿ ಕೊಟ್ಟಿದ್ದಾರೆ. ಹಾಗೂ ಈಗಾಗಲೇ ಹಲವಾರು ಬೇರೆ ಕ್ರಮನೂ ತೆಗೆದುಕೊಂಡಿದ್ದಾರೆ. ಹಲವಾರು ಸಿಬ್ಬಂದಿಗಳನ್ನು ಅಮಾನತು ಮಾಡಿರ್ತಕ್ಕಂಥದ್ದಾಗಿದೆ. ವೈದ್ಯಕೀಯ ಸಿಬ್ಬಂದಿಗೆ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇವೆಲ್ಲ ಆಗಿದೆ. ಮತ್ತು ಇತ್ತೀಚೆಗೆ ತಮಗೆ ಗೊತ್ತಿದೆ, ಬಾಣಂತಿಯರ ಸಾವು ಬಗ್ಗೆ ಈಗಾಗಲೇ ಬಹಳಷ್ಟು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ದೊಡ್ಡ ಸುದ್ದಿಯಾಗಿರ್ತಕ್ಕಂಥ ವಿಚಾರ. ಇವೆಲ್ಲದರ ಬಗ್ಗೆ ಈಗ ಬಹಳಷ್ಟು ಸಮಗ್ರವಾಗಿ ಏನಾಗಿದೆ, ಯಾವ ಕಾರಣಕ್ಕಾಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ತನಿಖೆ ಆಗ್ತಾ ಇದೆ. ಅದರಿಂದ ಈಗ ಏನು ಗೌರವಾನ್ವಿತ ಸದಸ್ಯರ ಭಾವನೆಗಳೇನಿದ್ದಾವೆ ಇವೆಲ್ಲವನ್ನು ಈಗ ನಾನು ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತರ್ತೇನೆ. ಅವರಿಗೆ ಇಲ್ಲಿ ಏನು ಸುಧಾರಣೆ ಕ್ರಮಗಳಾಗಿರ್ತಕ್ಕಂಥದ್ರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಕ್ಕಂಥದ್ರ ಜೊತೆಗೆ ಆ ರೀತಿ ನಿರ್ದೇಶಕರು ಮತ್ತೊಬ್ಬರ ವೈಫಲ್ಯಗಳು ಅವರ ಲೋಪಗಳಿದ್ದಂತಲ್ಲಿ ಅದರ ಬಗ್ಗೆ ಒಂದು ಶೀಘ್ರವಾಗಿ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಅವರು ಗಮನ ಹರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಏನು ಶಾಸಕರು ವ್ಯಕ್ತಪಡಿಸಿರ್ತಕ್ಕಂಥ ಕಳವಳ, ಅವರ ಆತಂಕ, ಬಡವರಿಗಾಗ್ತಾ ಇರ್ತಕ್ಕಂಥ ಅನ್ಯಾಯ, ಇವನ್ನೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದರಿಂದ ನಾನು ಖಂಡಿತ ವೈದ್ಯಕೀಯ ಶಿಕ್ಷಣ ಸಚಿವರ ಮುಖಾಂತರ ಸದಸ್ಯರಿಗೆ ಏನು ನ್ಯಾಯ ಒದಗಿಸಬೇಕು ಆ ಒಂದು ಆಸ್ಪತ್ರೆಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಖಂಡಿತ ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಾವು ಅವರಿಗೆ ತಿಳಿಸಿ ಅದನ್ನು ಜರುಗಿಸಲಾಗುತ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ನಮ್ಮ ಸಚಿವರು ಕ್ರಮವನ್ನು ತಗೊಂಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ, ಇದು ಒಂದು ಕಣ್ಣೊರೆಸ ಕೆಲಸ ನಡೀತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಇಲ್ಲಿ ನಾನು ಕೆಲಸ ಮಾಡಿ ನಾನು PA ಸಸ್ಪೆಂಡ್ ಮಾಡ್ದಂಗೆ ಇಲ್ಲಿ ಯಾರೋ ಡೈರೆಕ್ಟರ್ ದೊಡ್ಡವರೆಲ್ಲ ತಪ್ಪು ಮಾಡಿ ಇಲ್ಲಿ ಯಾರೋ ಚಿಕ್ಕ ಆಫೀಸರ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ರೆ ನಾವು ತಪ್ಪು ಒಪ್ಪಾಗೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಜೊತೆಗೆ ಇಲ್ಲಿ